ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ. ಫ್ರೆಂಡ್ಸ್, ನನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ರುಚಿಯಾದಂತಹ ಟೊಮೊಟೊ ಚಟ್ನಿನ ಹೇಗೆ ಮಾಡೋದು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದಂತೂ ಕಾಂಬಿನೇಷನ್, ಇಡ್ಲಿ ಜೊತೆ ಕಾಂಬಿನೇಷನ್ ಅಂತೂ ಸೂಪರ್ ಆಗಿರುತ್ತೆ. ಮಾಡಿಸಿದ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ನೀವು ನಾನು ಯೂಸ್ ಮಾಡಿರೋಂಥ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡ್ಕೊಂಡು ಮಾಡಿ ನೋಡಿ ಒಂದ್ಸರಿ, ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ಸ್ಟಾರ್ಟ್ ಮಾಡೋಣ. ಏನೆಲ್ಲ ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದ್ 4 ಲವಂಗ, ಒಂದ್ 4 ಕಾಳ್ಮೆಣಸು, ಒಂದ್ 2 ಇಂಚು ಚಕ್ಕೆ, ಒಂದ್ ನಿಂಬೆಹಣ್ಣು, ಸಣ್ಣ ನಿಂಬೆಹಣ್ಣು ಗಾತ್ರದಂತ ಹುಣಸೆ ಹಣ್ಣು, ಒಂದ್ ಅರ್ಧ ಸ್ಪೂನು ಜೀರಿಗೆ, ಒಂದ್ 5 ಒಣಮೆಣಸಿನ್ಕಾಯಿ, ಸ್ಪೂನು ಉದ್ದಿನ ಬೇಳೆ, 1 ಸ್ಪೂನು ಕಡಲೆಬೇಳೆ, ಸ್ವಲ್ಪ ಪುದೀನ, ಸ್ವಲ್ಪ ಕರ್ಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಹಸಿಮೆಣಸಿನ್ಕಾಯಿ, ಮತ್ತೆ ಒಂದ್ 2 ಈರುಳ್ಳಿ, ಕರ್ಬೇವಿನ ಸೊಪ್ಪು ಅದು ಒಗ್ಗರಣೆಗೆ ಇಟ್ಕೊಂಡಿದೀನಿ. ಮತ್ತೆ ಒಂದ್ 10 ಬೆಳ್ಳುಳ್ಳಿನ ಸಿಪ್ಪೆ ತೆಗ್ದು ಇಟ್ಕೊಂಡಿದೀನಿ. ಒಂದು 3 ಹಣ್ಣಾಗಿರೋ ಅಂತ ಟೊಮೊಟೊನ ತಗೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿದೀನಿ. ಇವಾಗ ನಾನಿಲ್ಲಿ ಸಣ್ಣ ಈರುಳ್ಳಿ ತಗೊಂಡಿದೀನಿ. ಒಂದ್ 2 ಆಗಷ್ಟು. ನೀವು ದಪ್ಪ ಈರುಳ್ಳಿನೇ ಕಟ್ ಮಾಡ್ಕೊಂಡು ಇಟ್ಕೊಬಹುದು. 2 ತಗೊಳ್ಳಿ. ನನ್ನ ಹತ್ರ ಸಣ್ಣ ಈರುಳ್ಳಿ ಇದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಅದನ್ನ ಯೂಸ್ ಮಾಡ್ಕೊಂಡಿದೀನಿ. ಇವಾಗ ಒಂದ್ ಬಾಣ್ಲಿ ಇಟ್ಕೊಂಡು ಅದಕ್ಕೆ ಒಂದ್ 3 ಸ್ಪೂನ್ ಎಣ್ಣೆ ಹಾಕೊಂಡು ನಾನು ಬಿಸಿ ಮಾಡ್ಕೊಂಡಿದೀನಿ. ಇವಾಗ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೆ ಅಲ್ವಾ, ಸ್ಪೈಸಸ್, ಅದನ್ನೆಲ್ಲ ನಾನು ಒಂದೊಂದಾಗಿ ಇದಕ್ಕೆ ಆಡ್ ಮಾಡ್ಕೊಂಡಿದೀನಿ. ಚಕ್ಕೆ, ಲವಂಗ, ಏಲಕ್ಕಿ, ಕಡಲೆಬೇಳೆ, ಉದ್ದಿನ ಬೇಳೆ, ಹುಣಸೆ ಹಣ್ಣು ಎಲ್ಲ ಏನೇನೆಲ್ಲ ತಗೊಂಡಿದ್ದೆ ಅಲ್ವಾ. ನಾನಿಲ್ಲಿ ಕಾಯಿ ಯೂಸ್ ಮಾಡ್ತಿಲ್ಲ, ನೀವು ನೋಡ್ಬೋದು. ನಿಂಬೆ ಹಣ್ಣಿನ ಗಾತ್ರದಂತ ಹುಣಸೆ ಹಣ್ಣು, ಒಂದ್ 5 ಒಣಮೆಣಸಿನ್ಕಾಯಿ. ನಾನು ಬ್ಯಾಡಗಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಖಾರದ್ದು ಇರ್ಲಿಲ್ಲ. ಹಾಗಾಗಿ ಇದು ಚಕ್ಕೆ ಎಲ್ಲ ಹಾಕಿದೀವಲ್ವಾ, ಅದ್ರಲ್ಲೇ ಟೇಸ್ಟ್ ಕೊಡುತ್ತೆ, ಖಾರ ಕೊಡುತ್ತೆ. ಪೆಪ್ಪರ್ ಎಲ್ಲ ಹಾಕಿರೋದ್ರಿಂದ ಸಾಕು. 2 ಹಸಿಮೆಣಸಿನ್ಕಾಯಿ ತಗೊಂಡಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನನ್ಗಂತೂ ನನ್ನ ಫ್ರೆಂಡ್ಸ್ ನನಗೆ ಒಂದ್ಸರಿ ಟೇಸ್ಟ್ ಮಾಡಿಸಿದ್ರು ಇದನ್ನ, ನನಗಂತೂ ಸಖತ್ ಇಷ್ಟ ಆಯ್ತು. ಅವಾಗಿಂದ ನಾನು ಇದನ್ನ ಮಾಡೋದನ್ನ ಕಲ್ತ್ಕೊಂಡಿದೀನಿ. ತುಂಬಾ ಚೆನ್ನಾಗಿರುತ್ತೆ. ನೀವ್ ಒಂದ್ಸರಿ ಮಾಡಿ ನೋಡಿ, ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿರುತ್ತಲ್ವಾ ಇಡ್ಲಿ ಜೊತೆಗೆ ಅಂತ. ಇವಾಗ ನಾನು ಇದನ್ನೆಲ್ಲ ಇದ್ರೊಳಗಡೆ ಹಾಕೊಂಡು ಎಣ್ಣೆಲಿ ಫ್ರೈ ಮಾಡ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಎಲ್ಲ ಫ್ರೈ ಮಾಡ್ಕೊಬೇಕು, ಮಿಕ್ಸಿ ಮಾಡ್ಕೊಬೇಕಲ್ವಾ. ಹಾಗಾಗಿ ಇವಾಗ ನೋಡ್ತಾ ಇರ್ಬೋದು, ನಾನು ಈರುಳ್ಳಿ ತಗೊಂಡಿದ್ದೀನಿ, ಸಣ್ಣ ಈರುಳ್ಳಿನ. ಸಣ್ಣ ಈರುಳ್ಳಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಾರಲ್ವಾ. ಹಾಗಾಗಿ ನಾನು ಮನೇಲಿ ಇದೆ ಅಂತ ನಾನು ಅದನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ದಪ್ಪದ್ ಕೂಡ ಯೂಸ್ ಮಾಡ್ಕೊಬಹುದು. ಅದನ್ನೇ 2 ಕಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ 1.5 ಹಾಕೊಂಡ್ರೆ ಸಾಕು. ನಿಮ್ಮ ಅಳತೆಗೆ ತಕ್ಕಾಗಿ ನೀವು ಮಾಡ್ಕೊಳ್ಳಿ. ನೀವು ಎಷ್ಟು ಜನಕ್ಕೆ ಮಾಡ್ತಿದ್ದೀರಾ ಅಷ್ಟು ಜನಕ್ಕೆ. ನಾನು ಬಾಕ್ಸಿಗೆಲ್ಲ ಹಾಕ್ಬೇಕಾಗಿರೋದ್ರಿಂದ ನಾನು 2 ಟೈಮಿಗೆ ಆಗಷ್ಟು ಮಾಡ್ಕೊಂತೀನಿ. ಮಕ್ಳಿಗೆಲ್ಲ ಬಾಕ್ಸಿಗೆ ಹಾಕ್ಬೇಕು, ಮತ್ತೆ ಇಲ್ಲೂ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಹೋಗ್ತಾರಲ್ವಾ. ಹಾಗಾಗಿ ನಾನೇ ಹೇಳ್ಬಾರ್ದು ಪದೇ ಪದೇ ಚೆನ್ನಾಗಿರುತ್ತೆ ಅಂತ. ನಿಜವಾಗ್ಲೂ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಇಡ್ಲಿಗಂತೂ ಮಾಡ್ಸಿದ ಕಾಂಬಿನೇಷನ್. ನಾನು ಇವತ್ತು ಇಡ್ಲಿ ಮಾಡಿರೋದ್ರಿಂದ ಇಡ್ಲಿಗೆ ಇದನ್ನೇ ಕೂಡ ಯೂಸ್ ಮಾಡ್ಕೊಂತಾ ಇದ್ದೀನಿ. ಫ್ರೆಂಡ್ಸ್, ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ವಿಡಿಯೋಸ್ ನ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ, ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ಇನ್ನ ನೆಕ್ಸ್ಟ್ ಬರೋ ಅಂತ ವಿಡಿಯೋಗಳಲ್ಲಿ ನಾನು ಇನ್ನ ತುಂಬಾ ರೆಸಿಪೀಸ್ ನಾನು ನಿಮ್ ಜೊತೆ ಶೇರ್ ಮಾಡೋದಿದೆ. ನೀವು ಅವೆಲ್ಲ ವಿಡಿಯೋಗಳನ್ನ ನೋಡ್ತೀರಾ ಅಂತ ನಾನು ಅನ್ಕೊಂಡಿದೀನಿ. ನೋಡ್ತಾ ಇರ್ಬೋದು, ಇದೆಲ್ಲ ಬಿಸಿ ಆಗಿದೆ. ಇವಾಗ ತುಂಬಾ ಏನು ಈರುಳ್ಳಿ ಎಲ್ಲ ಫ್ರೈ ಆಗೋದ್ ಬೇಡ, ಸ್ವಲ್ಪ ಮಟ್ಟಿಗೆ ಒಂದ್ ಅರ್ಧ ಶಾಲು ಫ್ರೈ ತರ ಆದ್ರೆ ಸಾಕು ಈರುಳ್ಳಿ ಎಲ್ಲ. ಇವಾಗ ನಾನು ಟೊಮೊಟೊ ಹಾಕೊಂಡು ನಾನು ಬೇಯಿಸ್ಕೊಂತಾ ಇದ್ದೀನಿ. ಚೆನ್ನಾಗಿ ಟೊಮೊಟೊ ಬೇಯಬೇಕು. ಚೆನ್ನಾಗಿ ಬೆಂದ್ರೆ ಅದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಚೆನ್ನಾಗಿ ಟೊಮೊಟೊನ ಬೇಯಿಸ್ಕೊಬೇಕು. ಟೊಮೊಟೊ ಚಟ್ನಿನ ತುಂಬಾ ವಿಧದಲ್ಲಿ ಮಾಡ್ತಾರೆ, ಆದ್ರೆ ನಾನ್ ಹೇಗ್ ಮಾಡ್ತೀನಿ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಂತಾ ಇದ್ದೀನಿ. ಬರೀ ಟೊಮೊಟೊ ಈರುಳ್ಳಿ ಯೂಸ್ ಮಾಡಿನೂ ಮಾಡ್ತಾರೆ. ನಾನಿಲ್ಲಿ ಚಕ್ಕೆ ಲವಂಗ ಎಲ್ಲ ಮಸಾಲ ತರ ಯೂಸ್ ಮಾಡಿದೀನಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಇದನ್ನ ಮುಚ್ಚಳ ಮುಚ್ಬಿಟ್ಟು ಚೆನ್ನಾಗಿ, ಇವಾಗ ನೋಡ್ತಾ ಇರ್ಬೋದು, ಚೆನ್ನಾಗಿ ಟೊಮೊಟೊ ಬೇಯ್ತಾ ಇದೆ. ಇವಾಗ ನಾನು ಇದಕ್ಕೆ ಉಪ್ಪನ್ನ ಇವಾಗಲೇ ಆಡ್ ಮಾಡ್ಕೊಂತೀನಿ. ಉಪ್ಪನ್ನ ಹಾಕೊಂಡು ಒಂದ್ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಂಡು ನಾನು ಇದನ್ನ ಪ್ಲೇಟಿಗೆ ಎತ್ತಿಟ್ಕೊಂತೀನಿ. ಸ್ವಲ್ಪ ಆರ್ಬೇಕು, ಮಿಕ್ಸಿಗೆ ಅವಾಗ್ಲೇ ಹಾಕ್ಬಿಟ್ರೆ ಅದೆಲ್ಲ ಫುಲ್ ಸ್ಪ್ರೆಡ್ ಆಗ್ಬಿಡುತ್ತೆ ಮನೆಯೆಲ್ಲ. ಹಾಗಾಗಿ ತಣ್ಣಗಾದ್ಮೇಲೆ ಒಂದ್ ಸ್ವಲ್ಪ ವೆಯ್ಟ್ ಮಾಡ್ಬಿಟ್ಟು ಮಿಕ್ಸಿಗೆ ಹಾಕೊಂಡು ನೀವು ರುಬ್ಕೊಳ್ಳಿ. ನಾನ್ ಜಾರಿಗೆ ಹಾಕೊಂಡು ರುಬ್ಬಿರೋ ವಿಡಿಯೋ ಎಲ್ಲೋ ಮಿಸ್ ಮಾಡ್ಕೊಂಡ್ಬಿಟ್ಟಿದೀನಿ, ತೆಗ್ದೇ ಇಲ್ಲ ಅನ್ಕೊಂತೀನಿ, ಮರ್ತೋಗ್ಬಿಟ್ಟಿದೆ ನನ್ಗೆ. ಇವಾಗ ನೋಡ್ತಾ ಇರ್ಬೋದು, ನಾನು ಇವಾಗ ಒಂದ್ ಪ್ಲೇಟಿಗೆ ತೆಗ್ದಿಟ್ಕೊಂಡ್ಬಿಟ್ಟು ಇದನ್ನ ಆರಿಸ್ಕೊತೀನಿ. ಚೆನ್ನಾಗಿ ತಣ್ಣಗಾಗ್ಲಿ, ಏನ್ ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ನಿಧಾನ ಆದ್ರೂ ಪರವಾಗಿಲ್ಲ. ತಣ್ಣಗಾದ್ಮೇಲೆ ನಾವು ಇದಕ್ಕೆ ಜಾಸ್ತಿ ಏನ್ ನೀರ್ ಹಾಕೊಳ್ಳೋದು ಬೇಡ, ಸ್ವಲ್ಪ ನೀರ್ ಹಾಕೊಂಡು, ಯಾಕಂದ್ರೆ ಅದ್ರಲ್ಲಿ ಟೊಮೊಟೊ ಎಲ್ಲ ನೀರ್ ಬಿಟ್ಟಿರುತ್ತೆ ಅಲ್ವಾ. ಹಾಗಾಗಿ ಸ್ವಲ್ಪ ನೀರ್ ಹಾಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊಬೇಕು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ನೋಡ್ತಾ ಇರ್ಬೋದು ಆಗಿದೆ, ನಾನಿಲ್ಲಿ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದೀನಿ.
ಜಾಸ್ತಿ ಗಟ್ಟಿಯಾಗೂ ಇಲ್ಲ ಜಾಸ್ತಿ ತೆಳ್ಳಗೂ ಇಲ್ಲ, ಆ ತರ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದೀನಿ. ನೋಡ್ತಾ ಇರ್ಬೇಕು. ಇದಕ್ಕೆ ಇವಾಗ ನಾವು ಒಗ್ಗರಣೆ ಕೊಡೋಣ. ಒಗ್ಗರಣೆಗೆ ನಾನು ಇಲ್ಲಿ ಬಾಣ್ಲಿನ ಬಿಸಿ ಇಟ್ಕೊಂಡಿದೀನಿ. ಇವಾಗ ಬಾಣ್ಲಿ ಬಿಸಿ ಆದ್ಮೇಲೆ ಚಿಕ್ಕದು ಎಣ್ಣೆ ಹಾಕೊಂತಾ ಇದ್ದೀನಿ. ನಾನು ಒಂದ್ 2 ಸ್ಪೂನ್ ಅಷ್ಟೇ ಎಣ್ಣೆ ಹಾಕೊಂಡಿದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಇಡ್ಲಿ ಜೊತೆಗೆ ಅನ್ನೋ ಕಾರಣಕ್ಕೆ, ಮಕ್ಳು ತಿಂತಾರೆ ಅನ್ನೋ ಕಾರಣಕ್ಕೆ ಸ್ವಲ್ಪ 1 ಸ್ಪೂನ್ ಎಣ್ಣೆ ಜಾಸ್ತಿನೇ ಯೂಸ್ ಮಾಡಿದೀನಿ. ಇವಾಗ ಇದು ಚೆನ್ನಾಗಿ ಬಿಸಿ ಆಗ್ಲಿ. ಬಿಸಿ ಆದ್ಮೇಲೆ ನಾನು ಇದಕ್ಕೆ ಸಾಸಿವೆ ಮತ್ತೆ ಕರ್ಬೇವಿನ ಸೊಪ್ಪು 2 ಯೂಸ್ ಮಾಡ್ಕೊಂಡು ಅಷ್ಟೇ ಮಾಡ್ತಿದೀನಿ. ಬೆಳ್ಳುಳ್ಳಿ ಮತ್ತೆ ಒಣಮೆಣಸಿನ್ಕಾಯಿ ಎಲ್ಲ ಹಾಕ್ತಾರೆ, ಹಾಕ್ಬೋದು. ನಾನು ಇದಕ್ಕೆ ಅದೇನು ಹಾಕಿಲ್ಲ, ಸಿಂಪಲ್ ಆಗಿ ಒಗ್ಗರಣೆ ಕೊಡ್ತಾ ಇದ್ದೀನಿ. ಸಾಸಿವೆ ಮತ್ತೆ ಒಂದ್ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಕೊಡ್ತಾ ಇದ್ದೀನಿ. ಸ್ವಲ್ಪ ಹಿಂಗ್ ಹಾಕೋಬಹುದು, ನನ್ನ ಹತ್ರ ಹಿಂಗ್ ಇರ್ಲಿಲ್ಲ ಹಾಗಾಗಿ ನಾನು ಯೂಸ್ ಮಾಡಿಲ್ಲ. ಇವಾಗ ಎಣ್ಣೆ ಕಾಯ್ದಿದೆ. ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ನಾನು ತುಂಬಾ ಚಟ್ನಿ ರೆಸಿಪೀಸ್ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತೀನಿ. ಇವಾಗ ಎಣ್ಣೆ ಕಾಯ್ದಿದೆ, ಇದಕ್ಕೊಂದ್ ಸ್ವಲ್ಪ ಸಾಸಿವೆ ಹಾಕೊಂತಾ ಇದ್ದೀನಿ. ಒಂದ್ ಅರ್ಧ ಸ್ಪೂನ್ ಅಷ್ಟು ಸಾಸಿವೆ, ಒಂದ್ ಸ್ವಲ್ಪ ಕರ್ಬೇವು. ಫ್ರೆಶ್ ಆಗಿದ್ರೆ ಅಂತೂ ಸಖತ್ತಾಗಿರುತ್ತೆ. ಫ್ರೆಶ್ ಆಗಿರೋ ಕರ್ಬೇವನ್ನ ಯೂಸ್ ಮಾಡಿ ಇದ್ರೆ ಹಾಕೊಂಡ್ಬಿಟ್ಟು ನಾನು ಒಗ್ಗರಣೆ ಕೊಡ್ತೀನಿ. ತುಂಬಾ ಟೇಸ್ಟ್ ಆಗಿರುತ್ತೆ. ಈ ತರ ಚಟ್ನಿಗಳಿಗೆಲ್ಲ ಒಗ್ಗರಣೆ ಕೊಟ್ರೇನೆ ತುಂಬಾ ಟೇಸ್ಟ್ ಬರೋದು. ಹಾಗಾಗಿ ಒಗ್ಗರಣೆ ಕೊಡಿ, ಹಾಗೂ ತಿನ್ಬೋದು, ಏನ್ ಪ್ರಾಬ್ಲಮ್ ಇಲ್ಲ. ಆದ್ರೂ ಒಗ್ಗರಣೆ ಕೊಟ್ರೆ ಸಖತ್ತಾಗಿರುತ್ತೆ, ಮಸ್ತ್ ಆಗಿರುತ್ತೆ. ಇವಾಗ ನೋಡ್ತಾ ಇರ್ಬೋದು ಯಾವ ತರ ಕಾಣಿಸ್ತಿದೆ ಅಂತ. ಇದನ್ನೊಂದ್ಸರಿ ಮಿಕ್ಸ್ ಮಾಡ್ಬಿಟ್ರೆ ನಾವು ಸರ್ವ್ ಮಾಡಕ್ಕೆ ರೆಡಿ ಆಗಿರುತ್ತೆ. ನನ್ನ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಪ್ಲೀಸ್ ನಿಮಗೆ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ, ಒಂದ್ಸರಿ ಮನೇಲಿ ಟ್ರೈ ಮಾಡಿ ಹೇಗಿದೆ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮಾಡಾದ್ಮೇಲೆ ನನ್ನ ಈ ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನೆಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.